ಈ ವ್ಯಕ್ತಿ ಒಬ್ಬ ಬಿಸುಗುಣಿಯಾಗಿದ್ದಾನೆ. ಮೊದಲಿಗೆ ಅವನು ಯಾರೋ ವ್ಯಕ್ತಿಯ ಜೇಬಿನಿಂದ ಫೋನ್ ಕದ್ದು ನಂತರ ಇನ್ನೊಬ್ಬನ ಜೇಬಿನಿಂದ ಪರ್ಸ್ ಕದ್ದಿದ್ದಾನೆ. ಅವನು ಕಳ್ಳತನದಲ್ಲಿ ನಿಪುಣ. ಕಣ್ಣು ಮಿಟುಕಿಸುವೊಳಗೆ ಏನನ್ನಾದರೂ ಕದಿಯುತ್ತಾನೆ. ಒಂದು ದಿನ ಅವನು ಕುಳಿತು ಎಲ್ಲರನ್ನೂ ಗಮನಿಸುತ್ತಾ ಮುಂದಿನ ಗೆಟ್ ಯಾರಾಗಬಹುದು ಎಂದು ಯೋಚಿಸುತ್ತಿದ್ದಾನೆ. ಅಷ್ಟರಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿರುವ ಒಬ್ಬ ಮಹಿಳೆಯ ಮೇಲೆ ಅವನ ಕಣ್ಣು ಬೀಳುತ್ತದೆ. ಆಕೆಯ ಬಳಿ ಒಂದು ಬ್ಯಾಗ್ ಇರುತ್ತದೆ. ಅವನ ಕಣ್ಣು ಹೊಳೆಯುತ್ತೆ. ತಕ್ಷಣ ಅವನು ಆಕೆಯ ಬಳಿ ಹೋಗಿ ಮಹಿಳೆಗೆ ಗೊತ್ತಾಗದಂತೆ ಬ್ಯಾಗ್ ಕದಿಯುತ್ತಾನೆ. ಬ್ಯಾಗ್ ತೆಗೆದುಕೊಂಡು ಬೇರೆಡೆ ಹೋಗಿ ಅದನ್ನು ತೆರೆದು ಒಳಗೆ ಏನಿದೆ ಎಂದು ನೋಡುತ್ತಾನೆ. ಆದರೆ ಅಲ್ಲಿ ಕೇವಲ ಒಂದು ಫೋನ್ ಮಾತ್ರ ಇರುತ್ತದೆ. ಅವನು ಬೇಸರದಿಂದ ಬ್ಯಾಗ್ ಅನ್ನು ಕಸದ ಬುಟ್ಟಿಗೆ ಎಸೆದು ಬಿಡುತ್ತಾನೆ. ಆ ಕ್ಷಣವೇ ದೊಡ್ಡ ಸ್ಫೋಟ ಸಂಭವಿಸುತ್ತದೆ. ಬ್ಯಾಗ್ನಲ್ಲಿ ಬಾಂಬ್ ಇತ್ತು. ಅವನು ಬೆಚ್ಚಿಬಿದ್ದು ಅಲ್ಲಿಂದ ಓಡುತ್ತಾನೆ. ಈ ನಡುವೆ ಪೊಲೀಸರು ಸಿಸಿಟಿವಿ ದೃಶ್ಯಗಳಲ್ಲಿ ಅವನನ್ನು ಗುರುತಿಸುತ್ತಾರೆ ಮತ್ತು ಒಬ್ಬ ಪೊಲೀಸ್ ಅವನನ್ನು ಹಿಂಬಾಲಿಸುತ್ತಾನೆ. ಅವನ ಮುಖ ಟಿವಿಯಲ್ಲಿ ಬರುತ್ತದೆ. ಅವನು ಆಶ್ಚರ್ಯಿತರಾಗಿ ನೋಡುತ್ತಾನೆ. ತಪ್ಪಿಸಿಕೊಳ್ಳಲು ಮನೆ ಬಾಗಿಲು ದಾಟಿ ಓಡಲು ಯತ್ನಿಸುತ್ತಿದ್ದಾನೆ. ಆದರೆ ಪೊಲೀಸರು ಈಗಾಗಲೇ ತಲುಪಿರುತ್ತಾರೆ.